ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCET ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಲಿಂಕು ಕ್ಲೋಸ್ ಮಾಡಿದ್ರು ಅಂತ ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡಿದಿರಿ ಮತ್ತು ವಾಟ್ಸಪ್ಪಲ್ಲೂ DM ಮಾಡಿದಿರಿ. ಈಗ ಟೈಮ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ ಅಥವಾ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆಯಾ ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಮುಗಿಸಿದ್ರೆ ಒಳ್ಳೆಯದು, ಇದರೆಲ್ಲದರ ಬಗ್ಗೆ ಈ ವಿಡಿಯೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇಲ್ಲಿ ಮೊದಲನೇದಾಗಿ ನೀವು ನೋಡ್ತಾ ಇರಲ್ಲ, ಇದು KEA ವೆಬ್ಸೈಟು. ಸೊ ಸದ್ಯಕ್ಕಂತೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಸರ್ವರ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ ಮತ್ತು ಆಪ್ಷನ್ ಎಂಟ್ರಿನೂ ಓಪನ್ ಆಗಿದೆ. ಈಗ ಸದ್ಯಕ್ಕೆ KEA ಅವರು ಟೈಮ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಹೊಸ ಟೈಮ್ನ ಹಾಕಿದ್ದಾರೆ, ಅಂದರೆ ಅದೇನು ಮ್ಯಾಟ್ರ್ ಆಗೋಲ್ಲ. ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದರು KEA ಅವರು. ಅದರಲ್ಲಿ ಬೇರೆ ಟೈಮಿಂಗ್ಸ್ ಇತ್ತು. ಅದರಲ್ಲಿ ಏನಿತ್ತು, 18th 12 AM ಅಂತ ಇತ್ತು. ಸೊ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ 18th 12 PM ಅಂತ ಇತ್ತು. ಸೊ ಅದೇನು ಮ್ಯಾಟ್ರ್ ಆಗ್ತಿರಲಿಲ್ಲ. ಈಗ ಹೊಸ್ದಾಗಿ ಅಪ್ಡೇಟ್ ಮಾಡಿರೋದು ಏನು ಅಂತ ಹೇಳಿದ್ರೆ 19th July 12 AM ಅಂತ ಕೊಟ್ಟಿದ್ದಾರೆ. ಸೊ ಹಾಗಂದ್ರೆ ಏನರ್ಥ, ನಿಮಗೆ ಲಾಸ್ಟ್ ಏನಿತ್ತು ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ, ಶೆಡ್ಯೂಲಲ್ಲಿ ಏನು ರಿಲೀಸ್ ಮಾಡಿದರು 18th 12ಗೆ ಲಾಸ್ಟ್ ಅಂತ. ಸೊ 19th 12 AM ಅಂತ ಹಾಕಿದರೆ, ಅಲ್ಲಿ 18th 12 PM ಅಂತ ಹಾಕಿದರು. ಸೊ ಅದೇನು ಜಾಸ್ತಿ ಮ್ಯಾಟ್ರ್ ಆಗೋಲ್ಲ. ನಿಮಗೆ ಇವತ್ತು ನೈಟ್ ಪೂರ್ತಿ ತನಕ ಲಾಸ್ಟ್ ಟೈಮ್ ಇರೋದು. ಸೊ 19th ಅಂದರೆ ನಾಳೆ ತನಕ ಇರಲ್ಲ, ಇವತ್ತು ನೈಟ್ ತನಕ ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ಲು ಓಪನ್ ಆಗಿರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಈಗ ಆಪ್ಷನ್ ಎಂಟ್ರಿ ನಿಮ್ಮದು ಆಗಿದೆಯಾ ಆಗಿಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಗೊತ್ತಿಲ್ಲ. ಅಕಸ್ಮಾತ್ ನಿಮಗೆ ಸ್ಯಾಂಪಲ್ ಆಪ್ಷನ್ ಎಂಟ್ರಿ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ DM ಮಾಡಿ, ಸ್ಯಾಂಪಲ್ ಆಪ್ಷನ್ ಎಂಟ್ರಿ ಅಂತ. ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಸೊ ನಿಮ್ಮ ಡೀಟೇಲ್ಸ್ನ, ಅಂದರೆ ನಿಮ್ಮ ರ್ಯಾಂಕು, ನಿಮ್ಮ ಕ್ಯಾಟಗರಿನ ಪಡ್ಕೊಂಡು, ಮತ್ತು ನಿಮಗೆ ಪ್ರಿಫರ್ಡ್ ಡಿಸ್ಟಿಕ್ ಎಲ್ಲನೂ ನಾವು ಡೀಟೇಲ್ಸ್ ಬರ್ಕೊಂಡು ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಿಕೊಡ್ತೀವಿ. ಸೊ 19th 12 AM ಅಂತ ಕೊಟ್ಟಿದ್ದಾರೆ, ಅಂದರೆ ಇವತ್ತು ನೈಟ್ ಪೂರ್ತಿ, ಅಂದರೆ 12 ಗಂಟೆ ತನಕ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಅಲ್ಲಿ ತನಕ ಉಳಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗನೆ ಮಾಡ್ಕೊಳ್ಳಿ. 19th 12 AM ಅಂತ ಹೇಳಿದ್ರೆ ಇವತ್ತು ನೈಟ್ ಲೆಕ್ಕ. ಏಕೆ ಅಂತ ಹೇಳಿದ್ರೆ ಇವತ್ತು 18th. ಸೊ 18th ನಿಮಗೆ ಮುಗಿದ ತಕ್ಷಣ 19th 12 AM ಬರೋದು. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಆಪ್ಷನ್ ಎಂಟ್ರಿನ ಮುಗಿಸ್ಕೊಳ್ಳಿ. ಮತ್ತು ಏನೇ ಡೌಟ್ಸ್ ಇರೋ ವಾಟ್ಸಪ್ಪಲ್ಲಿ DM ಮಾಡ್ಬೋದು. ಈಗ ಹೇಳಿದ್ನಲ್ಲ, ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಿಕೊಟ್ಟಿದ್ದೀವಿ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ DM ಮಾಡಿ, ನಿಮಗೆ ಆದಷ್ಟು ಬೇಗ ರೆಡಿ ಮಾಡಿಕೊಡ್ತೀವಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಆ ಕಾಲೇಜ್ ಆ್ಯಡ್ ಮಾಡೋಕ್ಕಾಗ್ತಿಲ್ಲ, ಈ ಕಾಲೇಜ್ ಆ್ಯಡ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಆಪ್ಷನ್ ಎಂಟ್ರಿ ಡೇಟು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ KEA ಅವರು ಕೊಟ್ಟಿಲ್ಲ ಇನ್ನೂ. ಸೊ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗುತ್ತಾ, ಅಥವಾ ಇದೇ ಡೇಟ್ ಇರುತ್ತಾ, ಅಥವಾ ಇನ್ನೊಂದು 2 days ಎಕ್ಸ್ಟೆಂಡ್ ಮಾಡ್ತಾರೆ, 1 day ಎಕ್ಸ್ಟೆಂಡ್ ಮಾಡ್ತಾರೆ, ಯಾವುದಕ್ಕೂ ಒಂದು ನೋಟಿಫಿಕೇಷನ್ ಮುಖಾಂತರ ಆಗಿರ್ಬೋದು ಅಥವಾ ಟ್ವಿಟ್ಟರ್ ಖಾತೆಯಲ್ಲಿ ಆಗಿರ್ಬೋದು ಯಾವುದೇ ರೀತಿ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಆದ್ದರಿಂದ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಆದಷ್ಟು ಬೇಗ ನೀವು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟು ಸರ್ವರು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಆದಷ್ಟು ಬೇಗ ಆಪ್ಷನ್ ಎಂಟ್ರಿನ ಮಾಡ್ಕೋಬೋದು. ಈಗ ನೋಡಿ, ನಾನು KEA ವೆಬ್ಸೈಟಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲೇ ಇದ್ದೀನಿ. ಯಾವುದೇ ರೀತಿ ಎರರ್ ಬರ್ತಾಯಿಲ್ಲ, ಈಸಿಯಾಗಿ ಸ್ಮೂತಾಗಿ ಆಪ್ಷನ್ ಎಂಟ್ರಿ ಅಂದರೆ ಮಾಡೋದಕ್ಕೆ ಆಗ್ತಾಯಿದೆ. ಸೊ ನೀವು ಆದಷ್ಟು ಬೇಗ, ಈಗ ಆಲ್ಮೋಸ್ಟು ಎಲ್ಲರೂ ಮುಗಿಸಿರ್ತಾರೆ ಆಪ್ಷನ್ ಎಂಟ್ರಿ. ಇವಾಗೂ ಸ್ವಲ್ಪ ಕಮ್ಮಿ ಇರುತ್ತೆ, ಸರ್ವರ್ ಬ್ಯುಸಿ. ಸೊ ಮಧ್ಯಾಹ್ನದ ಮೇಲೆ ಸ್ವಲ್ಪ ಸರ್ವರ್ ಬ್ಯುಸಿಯಾಗಿ ಎರರ್ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟು ಮಧ್ಯಾಹ್ನ ಯಾರು ಮಾಡಿರಲ್ಲ ಅವರು ಆಲ್ಮೋಸ್ಟು ಮುಗಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನೀವು ಅಷ್ಟರೊಳಗಡೆ ನಿಮ್ಮ ಆಪ್ಷನ್ ಎಂಟ್ರಿನ ಮುಗಿಸ್ಕೊಂಡ್ರೆ ಒಳ್ಳೆಯದು. ಈಗ ಟೈಮ್ ಇದೆ, ಬೇಜಾನ್ ಟೈಮ್ ಇದೆ. 12 ಗಂಟೆ ತನಕ, ಅಂದರೆ ನೀವು 12 ಗಂಟೆ ತನಕ ಕಾಯಕ್ಕೆ ಹೋಗ್ಬಿಡಿ. ಇವತ್ತು ಮಧ್ಯಾಹ್ನದೊಳಗೆ ನಿಮ್ಮ ಆಪ್ಷನ್ ಎಂಟ್ರಿನ ಮುಗಿಸ್ಕೊಂಡ್ರೆ ಸೇಫು. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ಬ್ಯುಸಿ ಆಗ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.